ಫೋರ್ತ್ ಸೆಮ್ ಅವರು ನಾವೆಲ್ಲರೂ ಒಂದು 12 ಜನ ಹೋಗಿದ್ವಿ. ಅಲ್ಲಿ ಹೋದಾದ್ಮೇಲೆ ಕೆಲವೊಂದು ವಿಷಯಗಳನ್ನು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ಥರದ ವಿಷಯಗಳನ್ನ ನಾವು ಅಲ್ಲಿ ತಿಳ್ಕೊಂಡ್ವಿ. ಸುಮ್ಮನೆ ವಿಸಿಟ್ ಕೊಟ್ಟು ಒಂದು ರಿಪೋರ್ಟ್ ಬರೆಯೋಣ ಅಂತ ಹೋಗಿದ್ದ ನಾವುಗಳೆಲ್ಲ ಅಲ್ಲಿ ವಿದ್ಯಾರ್ಥಿಗಳಿಂದರಲ್ಲಿ ಈ ಮೂಗರು ಮತ್ತು ಕಿವುಡರು ಇರ್ತಾರಲ್ಲ, ಈ ಸ್ಟೂಡೆಂಟ್ಸ್ ಅಂಥ ಹುಡುಗರಿಂದ ಕಲಿಬೇಕಾದ್ದು ತುಂಬ ಜಾಸ್ತಿ ಅಂತ ಅನಿಸಿದ್ದು ನಮಗಲ್ಲಿ. ಯಾಕೆಂದರೆ ಕೇವಲ ಕೈ ಸನ್ನೆಗಳ ಮುಖಾಂತರ ಅವ್ರನ್ನ ಎಲ್ಲ ರೀತಿ ಕೆಲಸಗಳು ಅಂದರೆ ಕೈ ಸನ್ನೆ ಮಾಡಿ SIT ಅಂದರೆ ಕೂತ್ಕೊಳ್ಳೋದು, ಕೃಷ್ಣ ಅಂತ ಈ ಥರ ಇದು ಮಾಡಿ ತೋರಿಸಿದ್ರೆ ಉಡುಪಿ ಅಂತ ಬರೆಯೋದು, ಈ ಥರದ್ದೆಲ್ಲ ಕೈ ಸನ್ನೆಗಳ ಮೂಲಕ ಅವ್ರಿಗೆ ಕಲಿಸ್ತಕ್ಕಂತಹ ಟ್ಯಾಲೆಂಟು, ಈ ಟ್ಯಾಲೆಂಟ್ ಇದಕ್ಕೆ ಏನಂತಾರೋ ಗೊತ್ತಿಲ್ಲ, ಸ್ಪೆಷಲ್ D.Ed ಮಾಡಬೇಕಂತ ಅಲ್ಲಿನ